ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಬೆಳಗ್ಗೆನೇ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಎದ್ದಿದ ತಕ್ಷಣ ನಾನು ಫ್ರೆಶ್ ಅಪ್ ಆಗಿ ಕಿಚನಿಗೆ ಬಂದು ಕಿಚನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ನೆಕ್ಸ್ಟು ಏನು ಬ್ರೇಕ್ಫಾಸ್ಟ್ ಮಾಡೋದು ಅನ್ನೋದನ್ನು ನಾನು ಹಿಂದಿನ ದಿನವೇ ಯೋಚನೆ ಮಾಡಿರ್ತೀನಿ. ಸೊ ಹಾಗಾಗಿ ಇವತ್ತು ನಾನು ಆನಿಯನ್ ಪರೋಟ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಷ್ಟರೊಳಗಡೆ ಏನೇನು ಕೆಲಸ ಇದೆ ಆ ಕೆಲಸ ಎಲ್ಲ ಮುಗಿಸಿ ನನ್ನದು ಕೆಲಸ ಆದರೆ ತಿಂಡಿ ಮಾಡ್ಕೊಳ್ಳೋದಕ್ಕೆ ತುಂಬಾ ಈಸಿ ಆಗುತ್ತೆ. ಸೊ ಹಾಗಾಗಿ ನಾನು ಇಲ್ಲಿ ಕೆಲಸ ಎಲ್ಲ ಮುಗಿಸ್ಕೊತಾ ಇದ್ದೀನಿ. ನಂತರ ನಾನು ಈ ಟೈಮಲ್ಲಿ ಅದು ನೀವು ಯಾವಾಗ ಪ್ರೆಗ್ನೆಂಟ್ ಇರ್ತೀರ ಆವಾಗ ಎಷ್ಟು ಆ್ಯಕ್ಟಿವ್ ಆಗಿರ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಎಷ್ಟು ಆ್ಯಕ್ಟಿವ್ ಆಗಿ ಎಷ್ಟು ಕೆಲಸ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟು. ಮತ್ತು ಆದಷ್ಟು ನೀವು ಆ ಟೈಮಲ್ಲಿ ಸ್ಟ್ರೆಸ್ನ ಕಡಿಮೆ ಮಾಡ್ಕೊಳ್ಳಿ, ಅಥವಾ ಯಾವುದಾದ್ರೂ ಒಂದು ಕೆಲಸದಲ್ಲಿ ನಿಮ್ಮನ್ನ ನೀವು ಇನ್ವಾಲ್ವ್ ಮಾಡ್ಕೊಳ್ಳೋದು ಒಳ್ಳೆಯದು. ಸುಮ್ಮನೆ ಕೂತ್ಕೊಳ್ಳೋದು ಒಳ್ಳೆಯದಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಆಲ್ಮೋಸ್ಟ್ ಎಲ್ಲರೂ ಕೆಲಸ ಮಾಡ್ತಾರೆ, ಬಟ್ ಕೆಲವರಿಗೆ ಮಾಡಲ್ಲ, ಅಂದರೆ ಸುಸ್ತು ಆ ಥರ ಇರುತ್ತೆ. ಸೊ ಹಾಗಾಗಿ ಅಂಥವ್ರಿಗೆ ನಾನು ಹೇಳ್ತಾ ಇರೋದು, ಇಲ್ಲಿ ನಾನು 3 ಆನಿಯನ್ನ ಕಟ್ ಮಾಡ್ಕೊಂಡಿದ್ದೀನಿ, 2 ಚಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಒಗ್ಗರಣೆಗೆ ಸ್ವಲ್ಪ ಜೀರಿಗೆ, ಹಿಂಗು, ಆಮೇಲೆ ಮೆಣಸಿನ್ಕಾಯಿ ಮತ್ತು ಆನಿಯನ್ ಎಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಡೀಪ್ ಫ್ರೈ ಏನು ಬೇಡ, ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಪರೋಟ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ನಾನು ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಚಿಲ್ಲಿ ಪೌಡ್ರು, ಗರಂ ಮಸಾಲ, ಧನಿಯಾ ಪೌಡ್ರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ ಸೇರಿಸ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕೋತಿದ್ದೀನಿ. ನಿಮಗೆ ಬೇಕಂದರೆ ಲೆಮನ್ನು ಹಾಕೋಬೋದು, ಆಪ್ಷನಲ್ಲು. ಕೆಲವರಿಗೆ ಲೆಮನ್ ಇಷ್ಟ ಇರುತ್ತೆ, ಕೆಲವರಿಗೆ ಲೆಮನ್ ಇಷ್ಟ ಇರಲ್ಲ. ಜೊತೆಗೆ ಇನ್ನೂ ಟೇಸ್ಟ್ ಚೆನ್ನಾಗಿ ಆಗಬೇಕಂದ್ರೆ ಸ್ವಲ್ಪ ಕಸ್ತೂರಿ ಮೇಥಿ ಸೇರಿಸ್ಕೊಳ್ಳಿ, ತುಂಬಾ ಒಳ್ಳೆಯದು. ಅಂದರೆ ಪ್ರೆಗ್ನೆಂಟ್ ಟೈಮಲ್ಲಿದ್ದಾಗ ಆದಷ್ಟು ಸ್ವಲ್ಪ ಪ್ರೋಟೀನ್ ಇರೋ ಥರದ್ದು, ಹೆಲ್ತಿಗೆ ಒಳ್ಳೆಯದು ಆ ಥರದ್ದನ್ನು ತಿನ್ನಿ. ಯಾಕೆ ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಶುಗರ್ ಬರೋದಿರ್ಬೋದು ಅಥವಾ ವೆಯ್ಟ್ ಗೇನ್ ಆಗೋದಿರ್ಬೋದು. ಆದಷ್ಟು ನೀವು ವೆಯ್ಟ್ ಗೇನ್ ಆಗೋದಕ್ಕಿಂತನೂ ಕಡಿಮೆ ಮಾಡ್ಕೊಳ್ಳೋದು ಒಳ್ಳೆಯದು. ನಂದು ವೆಯ್ಟ್ ಗೇನ್ ಆಗ್ತಿದೆ, ಆದಷ್ಟು ನಾನು ಫುಡ್ಡಲ್ಲಿ ಕಂಟ್ರೋಲ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ರೈಸ್ ಐಟಮ್ಮು ಎಲ್ಲ ಸ್ವಲ್ಪ ಕಡಿಮೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಂತರ ವಾಕಿಂಗು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಎಕ್ಸಸೈಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನು ಬೆಳಿಗ್ಗೆ ಮತ್ತು ಸಂಜೆ ನೀವು ಕಂಪಲ್ಸರಿ ವಾಕಿಂಗ್ ಮಾಡೋದು ತುಂಬಾ ಒಳ್ಳೆಯದಂತ ನಾನು ಹೇಳ್ತೀನಿ. ನಿಮಗೆ ಸ್ಟ್ರೆಸ್ ಇರ್ಬೋದು ಅಥವಾ ಮೆಂಟಲ್ ಪ್ರೆಷರ್ ಏನಿರುತ್ತೆ ಅದೆಲ್ಲ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಈ ಟೈಮಲ್ಲಿ ಸ್ಟ್ರೆಸ್ ಇರ್ಬೋದು, ಯೋಚನೆ ಬೇರೆ ಬೇರೆ ಥರ ಥಾಟ್ಸ್ ಬರೋದು ಕಾಮನು. ಇಲ್ಲಿ ನಾನು ಫೈನಲಿ ರೆಡಿ ಆಯಿತು, ನೋಡ್ತಿರ್ಬೋದು. ಈ ಥರ ನಾನು ಮಾಡಿಟ್ಕೊಂಡಿದ್ದೀನಿ. ಇದಾದಮೇಲೆ ಇದಕ್ಕೆ ನಾನು ಗೋಧಿ ಹಿಟ್ಟನ್ನ ಕಲಸಿಟ್ಕೋಬೇಕು. ಒಂದು 5 ನಿಮಿಷ ಆದಮೇಲೇ ಚೆನ್ನಾಗಿರುತ್ತೆ, ಅಂದರೆ ಸಾಫ್ಟಾಗಿ ಬರುತ್ತೆ ಪರೋಟ. ಸೊ ಹಾಗಾಗಿ ನಾನು ಇಲ್ಲಿ ಗೋಧಿ ಹಿಟ್ಟನ್ನ ಕಲಸಿಟ್ಕೋತಾ ಇದ್ದೀನಿ. ಒಂದು 5 ನಿಮಿಷ ಬಿಟ್ಟು ಆದಮೇಲೆ ನಾನು ಪರೋಟ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ. ಬೇಗನೆ ಆಗುತ್ತೆ ಬ್ರೇಕ್ಫಾಸ್ಟು, ಆಮೇಲೆ ಹೆಲ್ತಿಗೂ ಒಳ್ಳೆಯದು. ಸೊ ಹಾಗಾಗಿ ನೀವು ಮಾಡ್ಕೊಳ್ಳಿ. ಇದ್ರ ಜೊತೆಗೆ ನೀವು ಆನಿಯನ್ ಬದಲು ಆಲೂಗಡ್ಡೆನೇ ಆಲೂ ಪರೋಟ ಮಾಡ್ಕೋಬೋದು, ಅಥವಾ ಪನ್ನೀರ್ ಪರೋಟ ಮಾಡ್ಕೋಬೋದು. ಫೈನಲಿ ನಾನು ಇಲ್ಲೆಲ್ಲದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಾದಮೇಲೆ ನೀವು ನೋಡ್ತಿರ್ಬೋದು ಹೇಗೆ ಬಂದಿದೆ ಪರೋಟ ಅಂತ. ತುಂಬಾ ಚೆನ್ನಾಗಿ ಬಂದಿತ್ತು, ನನಗಂತೂ ಇಷ್ಟ ಆಯಿತು. ಇದಕ್ಕೆ ನೀವು ಬೇಕಿದ್ದರೆ ಪಲ್ಯನೂ ಮಾಡ್ಕೋಬೋದು, ಜೊತೆಗೆ ಇಲ್ಲಾಂದರೆ ಮೊಸರು ಮತ್ತು ಚಿಲ್ಲಿ ಪೌಡ್ರು, ಚಾಟ್ ಮಸಾಲ ಮಿಕ್ಸ್ ಮಾಡ್ಕೊಂಡು ತಿನ್ನೋದ್ರಿಂದನೂ ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ಟೇಸ್ಟ್ ತುಂಬಾ ಇಷ್ಟ ಆಯಿತು. ನಿಮಗೇನಾದ್ರೂ ಇಷ್ಟ ಆಗಿದ್ದರೆ ನೀವೊಂದು ಸಲ ಮನೇಲಿ ಟ್ರೈ ಮಾಡಿ. ಬೆಳಗ್ಗೆ ಏನು ತಿಂಡಿ ಮಾಡೋದು ಅನ್ನೋ ಥರ ಇರುತ್ತಲ್ವ, ಆವಾಗ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಬರೀ ಚಪಾತಿ ಈ ಥರದ್ದೇ ಬೇಜಾರಾಗಿರುತ್ತಲ್ವ, ಈ ಥರ ಒಂದು ಸಲ ಟ್ರೈ ಮಾಡಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಆಲ್ಮೋಸ್ಟ್ 2 ಚಪಾತಿ ತಿನ್ನೋರು ಈ ಥರ ಮಾಡಿಕೊಟ್ರೆ 3 ಪರೋಟ ತಿಂತಾರೆ, ಆ ಥರ ಇರುತ್ತೆ. ಸೊ ನೀವು ಮನೇಲಿ ಟ್ರೈ ಮಾಡಿ. ಮಕ್ಕಳಿಗೆ ಬಾಕ್ಸಿಗೆಲ್ಲದೂ ಈಸಿ ಆಗುತ್ತೆ. ಬೆಳಿಗ್ಗೆ ಏನಪ್ಪ ತಿಂಡಿ ಮಾಡಿಕೊಡೋದು ಅನ್ನೋ ಥರ ಇರುತ್ತೆ. ಸೊ ಇದಾಗಿತ್ತು ನನ್ನ ಒಂದು ಚಿಕ್ಕ ಇವತ್ತಿನ ವಿಡಿಯೋ. ಡೈಲಿ ಆಲ್ಮೋಸ್ಟ್ ಇದೇ ಥರ ಇರುತ್ತೆ.
ನಾನು ಹೋಗ್ತಾ ಹೋಗ್ತಾ ನಾನು ಡೈಲಿ ವೀಡಿಯೋಸ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ನೋಡೋಣ, ಇನ್ನೂ ಒಳ್ಳೆ ಒಳ್ಳೆ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ.